ಶಾಲೆಗೆ ವಿದ್ಯೆ ಕಲಿಯಕ್ಕೆ ಹೋಗ್ತಾರೋ ಅಥವಾ ಧರ್ಮದ ಪ್ರಚಾರಕ್ಕೆ ಹೋಗ್ತಾರೋ ಅಂತ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ಉಪಚುನಾವಣೆಯಲ್ಲಿ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಕೊಡುತ್ತೆ. ಅದಕ್ಕೆ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ದೊಡ್ಡದಾಗಿ ದಂಗಲ್ಲೇ ನಡೆಯುತ್ತೆ. ಅಲ್ಲಿರುವಂತಹ ಮುಸಲ್ಮಾನ ಬಾಂಧವರ ಪಕ್ಷಕ್ಕೆ 19,000 ಮತಗಳು ಹೋಗುತ್ತೆ. ಈ ಒಂದು ಕಾರಣಕ್ಕಾಗಿ ಕಾಂಗ್ರೆಸ್ ಸ್ವಲ್ಪ ಬೇಜಾರಾಗಿ ಮುಸಲ್ಮಾನರ ಮನವನ್ನ ಒಲಿಸ್ಲಿಕ್ಕೆ ಅಂತ ಹೇಳಿ ಈ ರೀತಿಯಾಗಿ ಹಿಜಾಬ್ ಧರಿಸಿಕೊಂಡು ಶಾಲೆಗೆ ಬರಬಹುದು ಅಂತ ಹೇಳಿದ್ಯಾ? ಇದೇ ವಿಚಾರ ಈಗ ಸದ್ಯಕ್ಕೆ ಚರ್ಚೆಯಲ್ಲಿ ಇದೆ. ಇದೇ ಹೊತ್ತಿನ ವಿಶೇಷ. ಮುಸ್ಲಿಮರಿಗಾಗಿ ಕೇಸರಿ ಬ್ಯಾನ್. ನಾನು ಕಾವ್ಯ. ರಾಜ್ಯದಲ್ಲಿ ಮತ್ತೆ ಹಿಜಾಬ್ ಕೇಸರಿ ಶಾಲು ಕಿಚ್ಚು. ಕಾಂಗ್ರೆಸ್ ಸರ್ಕಾರದಿಂದ ಹಿಜಾಬ್ಗೆ ಗ್ರೀನ್ ಸಿಗ್ನಲ್. ಹಿಜಾಬ್ಗೆ ಪರ್ಮಿಷನ್, ಕೇಸರಿ ಶಾಲಿಗೆ ಯಾಕಿಲ್ಲ? ಬೈ ಎಲೆಕ್ಷನ್ ಬಳಿಕ ಕೈ ವಿರುದ್ಧ ಮುಸ್ಲಿಮರು ಗರಂ. ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕೆ ಹಿಜಾಬ್ ಅಸ್ತ್ರವನ್ನ ಬಳಸಿಕೊಂಡ್ರ. ಕೇಸರಿ ಶಾಲನ್ನ ಧರಿಸುವಂತೆ ಇಲ್ಲ ಎಂದಿರುವಂತಹ ಸಿದ್ದರಾಮಯ್ಯ, ಹಿಜಾಬ್ ಬೇಕು ಅಂದ್ರೆ ಕೇಸರಿ ಯಾಕೆ ಹಾಕಬಾರ್ದು? ಕಾಂಗ್ರೆಸ್ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ನಿಘಿ ಕೆಂಡ. ಸರ್ಕಾರದ ವಿರುದ್ಧ ತೆರಿಗೆ ಬಿದ್ದಂತಹ ಹಿಂದೂ ಸಂಘಟನೆ. ಅದೇ ಇದು ಒಂಥರ ಚೆನ್ನಾಗಿದೆ. ಸುಮ್ಮನೆ ಹೋಗಿ ಪಾಠ ಕಲ್ತ್ಕೊಂಡು ಬರೋದ್ ಬಿಟ್ಬಿಟ್ಟು ಹಿಜಾಬ್ ಅಂತೆ ಅವಶ್ಯಕತೆ ಇತ್ತ? ಇದು ಹಿಜಾಬ್ ಧರಿಕೆ ಮಾಡಿಕೊಂಡು ಕ್ಲಾಸ್ಗೆ ಹೋಗಬಹುದು ಅಂತ ಹೇಳಿ ಈ ಸಮಯದಲ್ಲಿ ಹೇಳಿಕೆಗಳನ್ನ ಕೊಡುವಂತಹ ಅವಶ್ಯಕತೆ ಇತ್ತ? ಕಾಂಗ್ರೆಸ್ನವರಿಗೆ ಮುಸಲ್ಮಾನರನ್ನ ಸಮಾಧಾನ ಮಾಡಬೇಕಾಗಿತ್ತೆ. ಆ ಒಂದು ಕಾರಣಕ್ಕಾಗಿ ಈ ರೀತಿ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಇದು ಸಾರ್ವಜನಿಕರು ಹೇಳ್ತಾ ಇರುವಂತಹ ಮಾತು. ಅವಶ್ಯಕತೆ ಇತ್ತ? ಸುಮ್ಮನೆ ಹೋಗಿ ಬರ್ತಿದ್ರಲ್ವಾ ಅವರು? ನೀವೇನ್ ಪರ್ಮಿಷನ್ ಕೊಡೋದಿಲ್ಲ ಜನಿವಾರ ಹಾಕೊಳ್ಳಿಕ್ಕೆ ಮತ್ತು ಶಿವಲಿಂಗ ಕಟ್ಟಿಕೊಳ್ಳಿಕ್ಕೆ? ಪರ್ಮಿಷನ್ ಏನ್ ಪರ್ಮಿಷನ್ ಏನಿರುತ್ತೆ? ಹಿಂದಿಂದನೂ ಹಾಕೊಂಡು ಬಂದಿರೋದೆ, ಜನಿವಾರ ಹಾಕೊಂಡಿರೋದು, ಶಿವಲಿಂಗ ಕಟ್ಟಿಕೊಂಡಿರೋದು. ಪರ್ಮಿಷನ್ ಯಾಕೆ ತೆಗೆದುಕೊಳ್ಳಬೇಕು? ಕೇಸರಿ ಶಾಲುಗಳನ್ನ ಹಾಕಿಕೊಂಡು ಬರೋ ಹಾಗಿಲ್ಲ ಅಂತ ಯಾಕೆ ಹೇಳ್ತೀರಾ? ಅವರು ಕಪ್ಪು ಬಟ್ಟೆಯನ್ನು ಸುತ್ಕೊಂಡು ಬರಬಾರ್ದು ಹಾಗಂದ್ರೆ. ಇದೇ ವಿಚಾರ ಈಗ ನಡೀತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಹಾಂತೇಶ್ ಹಟ್ಟಿ ಕಾಂಗ್ರೆಸ್ನ ವಕ್ತಾರರು ಹಾಗೂ ದಿಲೀಪ್ ಕುಣಿಗಲ್ ಅವರು ಬಿಜೆಪಿ ವಕ್ತಾರರು ಲೈವ್ ನಲ್ಲಿ ಸಿಗ್ತಾ ಇರುವಂಥದ್ದು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಪ್ರಥಮ ಬಾರಿಗೆ ನಾನು ಕ್ವಶನ್ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ವಕ್ತಾರರನ್ನ. ಇದು ಯಾಕೆ ಈಗ ಮುನ್ನಡೆಗೆ ಬಂತು? ನೋಡಿ ಮೇಡಮ್, ಕಾಂಗ್ರೆಸ್ ಪಕ್ಷ ಮುನ್ನಡೆಗೆ ಬರಬೇಕಂತೇನಿಲ್ಲ. ಪಕ್ಷ ಮುನ್ನಡೆ ಬರಬೇಕೇನಿಲ್ಲ, ವಿಷಯ ಸಬ್ಜೆಕ್ಟ್ ಯಾಕೆ ಬಂತು ಹೇಳ್ರಿ ಸಾಕು ನಮಗೆ. ನೋಡಿ, ಸಬ್ಜೆಕ್ಟ್ ಬರಬೇಕಾದ್ರೆ ಈ ಹಿಂದೆ
BJPಯವರು ಬ್ಯಾನ್ ಮಾಡಿರೋದ್ರಿಂದ ಈ ವಿಷಯವಾಗಿ ಬಂದಿದೆ. ಆದರೆ ನಾವು ನೇರವಾಗಿ ಹೇಳೋದಿಷ್ಟೇ, ಶಾಲೆಗೆ ಬರುವವರೆಗೂ ಸಹ ಅವರು ತಮ್ಮ ಧರ್ಮದ ವಿಚಾರಗಳನ್ನಾಗಿರ್ಬೋದು, ತಮ್ಮ ಧರ್ಮದ ಸಂಸ್ಕೃತಿಗಳನ್ನಾಗಿ ಬರ್ಬೋದು. ಅದಾದಮೇಲೆ ಮಕ್ಕಳು ಎಲ್ಲೂ ಸಮಾನತೆಯನ್ನು ಬರಬೇಕು ಅಂಥೇಳಿ ನಾವು ಯಾರಿಗೂ ಕೇಸರಿ ಶಾಲೆಯನ್ನು ಬ್ಯಾನ್ ಮಾಡಿ ಅಂತ ಹೇಳಿಲ್ಲ. ಅಲ್ಲಿ ಇವ್ರಿಗೆ ಹಾಕೊಂಬರಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಷ್ಟೇ ಹೊರತು ಕೇಸರಿ ಶಾಲನ್ನು ಬೇಡ ಅಂತ ಎಲ್ಲ ಆದೇಶದಲ್ಲಿ ಬರ್ದಿದ್ದಾರ? ಬೆಳಗ್ಗೆಯಿಂದ ಅದೇ ಹೇಳ್ತಾ ಇದ್ದಾರೆ ಎಲ್ಲ ಮಾಧ್ಯಮಗಳು, ಇವತ್ತು ಅದೇ ಹೇಳ್ತಾ ಇದ್ದಾರೆ. ನೋಡಿ ಆರ್ಟಿಕಲ್ 19 ಹೇಳ್ತೈತೆ. ಎಸ್ ಐ ಅಗ್ರಿ. ಆರ್ಟಿಕಲ್ 19 ಏನು ಹೇಳ್ತೈತೆ, ಅವರ ಸಂಸ್ಕೃತಿಗೆ ಅನುಗುಣವಾಗಿ ಅವರು ಏನು ಹಾವಭಾವಗೆ ಅನುಗುಣವಾಗಿ ಅವರು ಅದನ್ನು ಧರಿಸಬಹುದು ಅಂತ ಭಾರತ ಸಂವಿಧಾನ ಹೇಳಿದೆ. ಬೇಡ ಅಂತ ಹೇಳಿ ಕೇಸರಿ ಶಾಲೆ ಹಾಕೊಂಡ್ಬರ್ಬಾರ್ದು ಅಂತ ಏನಾದ್ರು ಆದೇಶದಲ್ಲಿ ಬರ್ದಿದ್ದಾರಾ? ಸುಮ್ಮನೆ ಅದನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಕೇಸರಿ ಶಾಲೆ ಅಂತ ಸ್ಪಷ್ಟವಾಗಿ ಆದೇಶದಲ್ಲಿ ಎಲ್ಲಿ ಬರ್ದಿದ್ದಾರೆ ತೋರಿಸಿ. ಸಿದ್ದರಾಮಯ್ಯ ಅವರೇ ಬರ್ದಿಲ್ಲ ಸರ್, ಮೈಸೂರಲ್ಲಿ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ನೀವು ಹಾಕಿ ಬೈಟ್ ಬೈಟ್ ಎತ್ತಿ ಶಿವದಾರ ಹಾಕೊಳ್ಳೋರು, ರುದ್ರಾಕ್ಷಿ ಹಾಕೊಳ್ಳೋರು ಅವರೆಲ್ಲರಿಗೂ ಕೂಡ ಹಾಕಬಹುದು. ಅವರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ ಅವ್ರಿಗೆ, ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಕೇಸರಿ ಶಾಲೆಗೂ ಅವಕಾಶ ಇದೆಯಾ ಅಂತ ಕೇಸರಿ ಶಾಲೆ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲಿಲ್ಲ ಯಾಕಿಲ್ಲ ನೋಡಿ, ಶಾಲಿಲ್ಲ ಅಂತ ಹೇಳಿ ಕೇಸರಿ ಶಾಲೆ ಅಂತ ಪ್ರಶ್ನೆ ಇಲ್ಲ. ನಾವು ಸ್ಪಷ್ಟ ಮಾಡ್ತಾ ಇದ್ದೀವಿ. ಅಲ್ಲಲ್ಲ, ಆದೇಶದಲ್ಲಿ ಏನು ಬರ್ದಿದ್ದಾರ? ಸರ್ ಸಾಕ್ಷಿ ತಂದು ತೋರಿಸ್ತಾ ಇದ್ದೀವಿ ನಿಮಗೆ. ನೋಡಿ, ಬೆಳಗ್ಗೆಯಿಂದ ಅದನ್ನ ಸ್ಪಷ್ಟಪಡಿಸೋದಲ್ಲ. ಒಂದ್ ನಿಮಿಷ ಸರ್, ಒಂದೇ ನಿಮಿಷ. ಏನು ಅವ್ರು ಕ್ವಶನ್ ಏನ್ ಕೇಳಿದ್ರು ರಿಪೋರ್ಟರು? ಕೇಸರಿ ಶಾಲೆ ಹಾಕೊಂಡ್ ಬರಂಗಿಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಹೌದಾ? ಇಲ್ಲ, ಶಾಲೆ ಹಾಕಂಗಿಲ್ಲ ಅಂತ ಹೇಳಿದ್ರಲ್ಲ. ನೋಡಿ, ಹೇಳುದಲ್ಲ ಸರ್, ಮುಖ್ಯಮಂತ್ರಿ ಸುಳ್ಳು ಹೇಳಕ್ ಹೋಗ್ಬೇಡಿ ಸರ್. ಎಸ್ ದಿಲೀಪ್ ಅವರು ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್ ನೋಡಿ, ನಮ್ಮಲ್ಲಿ ವಾಯ್ಸ್ ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತಿದೆ, ಹೇಳಿ ಸರ್. ನಮ್ಮಲ್ಲಿ ನೋಡಿ 2 ತರ ಇದೆ. ಒಂದು ಧಾರ್ಮಿಕ ಚಿಹ್ನೆಗಳು, ಇನ್ನೊಂದು ಮತೀಯ ಚಿಹ್ನೆಗಳು. ಧಾರ್ಮಿಕ ಉಡುಪುಗಳು, ಮತೀಯ ಉಡುಪುಗಳು. ಈಗ ನಮ್ಮಲ್ಲಿ ಬರ್ತಕ್ಕಂಥವು ಯಾವುವು? ಈಗ ಸ್ವಾಮೀಜಿಗಳು ಕೇಸರಿ ಬಟ್ಟೆಗಳನ್ನ ಹಾಕೊಳ್ತಾರೆ. ಈಗ ಅಯ್ಯಪ್ಪ ಸ್ವಾಮಿಗೆ ಹೋದಾಗ ಒಂದು ಬಟ್ಟೆಯನ್ನ ನಾವು ಹಾಕೊಳ್ತಾ ಹೋಗ್ತೀವಿ, ಮಾಲೆಗಳನ್ನ ಧರಿಸ್ಕೊಳ್ತಾ ಹೋಗ್ತೀವಿ. ನಾವು ಇನ್ನೊಂದು ದತ್ತ ಮಾಲೆಗೆ ಹೋದಾಗ ಒಂದು ಮಾಲೆಯನ್ನ ಧರಿಸ್ಕೊಳ್ತೀವಿ, ಒಂದು ಬಟ್ಟೆಯನ್ನ ಹಾಕೊಳ್ತೀವಿ, ಕೇಸರಿ ಬಟ್ಟೆಯನ್ನ ಹಾಕಿಸ್ಕೊಳ್ತೀವಿ. ಇದು ಧಾರ್ಮಿಕ ಚಿಹ್ನೆಗಳು, ಇದು ಧಾರ್ಮಿಕ ಉಡುಪುಗಳು ಇವು. ಆದ್ರೆ ಈ ಹಿಜಾಬ್ ಆಗಿರ್ಬೋದು ಅಥವಾ ಬುರ್ಕಾ ಆಗಿರ್ಬೋದು, ಇವ್ಯಾವೂ ಸಹ ಒಂದು ಧಾರ್ಮಿಕ ಉಡುಪುಗಳಲ್ಲ, ಇವು ಮತೀಯ ಉಡುಪುಗಳು. ಈ ಡಿಫ್ರೆನ್ಸ್ ಅನ್ನ ಸರ್ಕಾರ ಅರ್ಥ ಮಾಡ್ಕೊಬೇಕು. ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಮತೀಯ ಉಡುಪುಗಳು ಮತ್ತೆ ಧಾರ್ಮಿಕ ಉಡುಪುಗಳು. ಇಷ್ಟೇ ದಿಲೀಪ್ ಸರ್, ಮತೀಯದ್ದು ಆಗಿರ್ಲಿ ಮತ್ತೊಂದೇನೋ ಆಗಿರ್ಲಿ, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಹಿಂದೂ ಸಂಪ್ರದಾಯಗಳ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಬ್ರಾಹ್ಮಣರು, ಶೆಟ್ಟಿಗಳು ಎಲ್ಲರೂ ಕೂಡ ಜನಿವಾರ ಹಾಕೊಳ್ತಾರೆ. ಈ ಗೌಡ್ರು, ಒಕ್ಕಲಿಗರು ಮತ್ತೆ ಯಾರು ಹಾಕೊಳ್ಳೋದಿಲ್ಲ. ಅದು ಬಂದ್ಬಿಟ್ಟು ನಿಮ್ಗೆ ಅವ್ರವ್ರ ಮನೆ ಆಚಾರ ವಿಚಾರ ಅಂತ ಬರುತ್ತೆ. ಕೇಸರಿ ಶಾಲೆ, ಒಂದ್ ನಿಮಿಷ ಸರ್, ಕೇಸರಿ ಶಾಲೆ ಹಾಕೊಂಡು ಬಂದ್ರು ಅಂದ್ರೆ ಅದು ಧರ್ಮದ ಸೂಚನೆ ಅಂತಾನೆ ಇರುತ್ತೆ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಕಲೀಲಿಕ್ಕೆ ಯಾಕೆ ಬರ್ತಿರೋದಲ್ಲಿಗೆ? ಏನಕ್ಕೆ ಬರ್ತಿರೋದು ಶಾಲೆಗೆ? ನೋಡಿ, ಅದನ್ನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇವ್ರು ಹೇಳ್ತಿದ್ದಾರೆ, ನಾವು ಕೇಸರಿ ಶಾಲೆಗೆ ಪರ್ಮಿಷನ್ ಕೊಟ್ಟಿಲ್ಲ, ನಾವು ಜನವಾರಕ್ಕೆ ಶಿವಲಿಂಗಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಒಂದು, ಈಗ ಶಾಲೆ ಅಥವಾ ಕಾಲೇಜು ಅಂತಕ್ಕಂಥದ್ದು ಏನಿರ್ತಕ್ಕಂಥದ್ದು ಸಮಾನವಾಗಿ ಕಾಣಬೇಕು. ವಸ್ತ್ರ ಸಂಹಿತೆ ಜಾರಿಗೊಳಿಸಿರ್ತಕ್ಕೆ 1984 ವಸ್ತ್ರ ಸಂಹಿತೆ ಏನ್ ಹೇಳುತ್ತೆ? ಸಮಾನವಾಗಿ ಇರಬೇಕು. ಅದು ಸರ್ಕಾರ ಆಗಿರ್ಲಿ ಅಥವಾ ಶಾಲೆಗಳಾಗಿರ್ಲಿ. ಕರೆಕ್ಟ್ ಆಗಿ ಹೇಳ್ತಾರೆ. 1984 ಕರ್ನಾಟಕ ಎಜುಕೇಶನ್ ಆಕ್ಟ್ ಅಲ್ಲಿ ಶಿಸ್ತು ಕಾಪಾಡಲು, ಸಮಾನತೆಗಾಗಿ ಸಮವಸ್ತ್ರವನ್ನ ರೂಪಿಸುವ ಅಧಿಕಾರ ಸರ್ಕಾರ ಮತ್ತು ಶಾಲೆಗಳಿಗಿದೆ ಅಂತೇಳಿ, ಎರಡಕ್ಕೂ ಇದೆ. ಆದ್ರೆ ಸರ್ಕಾರಕ್ಕೆ ಇರ್ತಕ್ಕಂಥ ಅಧಿಕಾರ ಏನು? ಕಾನೂನಿನ ಪ್ರಕಾರ, ಸಂವಿಧಾನದ ಪ್ರಕಾರ ಸಮಾನತೆಯನ್ನ ಕಾಪಾಡಬೇಕು.
ಮತ್ತೆ ಶಿಸ್ತುವನ್ನ ಕಾಪಾಡಬೇಕು. ಈಗ ಅದಕ್ಕೋಸ್ಕರ ಈಗ ಈ ಈಗ ಕಾನೂನನ್ನ ಈಗ ಮಾಡ್ಬೇಕು ಈಗ ಅಂತ. ಈಗ ದಿಲೀಪ್ ಸರ್, ಈಗ ಏನು ಅಂತಂದ್ರೆ ವಿಚಾರ, ಅವ್ರು ಹಿಜಾಬು ಹಾಕೊಂಡ್ ಬರಂಗಿಲ್ಲ, ನೀವು ಕೇಸರಿ ಶಾಲು ಹಾಕೊಳ್ಳೋದಿಲ್ಲ. ಅವ್ರು ಏನಾದ್ರೂ ಹಿಜಾಬ್ ಬಿಟ್ಟು ಬಂದ್ರೆ ನೀವು ಕೇಸರಿ ಶಾಲು ಬಿಟ್ಟು ಮೇಡಮ್ ಬರ್ತೀರಿ. ಮೇಡಮ್ ನನ್ನ ವಾಯ್ಸ್ ಇಸ್ ಕ್ಲಿಯರ್ ಮೇಡಮ್. ನಾನ್ ಹೇಳ್ತಾ ಇರ್ತಕ್ಕಂಥದ್ದು ಶಾಲೆಗಳಲ್ಲಿ ಕೇಸರಿಗೂ ಅವಕಾಶ ಕೊಡಬಾರ್ದು, ಹಿಜಾಬ್ಗೂ ಅವಕಾಶ ಕೊಡಬಾರ್ದು, Clear. ಬುರ್ಕಾಗೂ ಅವಕಾಶ ಕೊಡಬಾರ್ದು. ಕ್ಲಿಯರ್. ಅಲ್ಲಿ ಒಂದು ಶಾಲೆ ಅಂತಕ್ಕಂಥದ್ದು ಏನು ಸಮಾನವಾಗಿ ಕಾಣಬೇಕು. ಅಲ್ಲಿ ಆ ಜಾತಿ ಈ ಧರ್ಮ ಆ ಧರ್ಮ ಅಲ್ಲ, ಬಡವ ಶ್ರೀಮಂತ ಬಲ್ಲಿಗ ಅಂತಕ್ಕಂಥ ಒಂದು ಅಸಮಾನತೆ ಇರಬಾರ್ದು. ಒಂದೇ ವಿಷಯ ಸರ್, ಒಂದೇ ವಿಷಯ ಮಾಂತೇಶ್ ಅವ್ರೆ, ಒಂದೇ ವಿಚಾರಗಳು ಈಗ ಹೊರಗಡೆ ಬರ್ತಾ ಇರುವಂತದ್ದು. ನೀವು ಹಿಜಾಬ್ ಪರ್ಮಿಷನ್ ಕೊಟ್ಬಿಟ್ಟು ಕೇಸರಿ ಹಾಕೊಳ್ಬೇಡಿ ಅಂತ ಕೂತ್ಕೊಂಡ್ರೆ ಯಾರು ಕೂತ್ಕೊಳ್ತಾರೆ ಸರ್? ನೀವು ಅಲ್ಲಿ ಎಜುಕೇಶನ್ ಕಲ್ಸಕ್ ಹೋಗ್ತೀರಾ ಅಥವಾ ಕೊಡಕ್ ಹೋಗ್ತೀರಾ ಅಥವಾ ಇನ್ನೇನಾದ್ರೂ ನಡೀತಿರುತ್ತಾ ಅಲ್ಲಿ ಶಾಲೆಯಲ್ಲಿ? ನೋಡಿ ಮೇಡಮ್, ನಾವು ಸಾರ್ವಜನಿಕವಾಗಿ ಸಂಸ್ಥೆಗಳನ್ನು ಕಟ್ಟಿದಾಗ ಅವರವರ ಧರ್ಮಗಳಿಗೆ ಅವ್ರವ್ರು ಹಾಕೊಂಡೋಗ್ಲಿ, ಆದರೆ ಶಾಲೆಗಂತ ಬಂದಾಗ ಸಿದ್ದರಾಮಯ್ಯ ಅವರೇ ಹೇಳಿದ್ದು ಸರ್, ವೈಟ್ ಸಮೇತ ತೋರಿಸಿದೀವಿ, ಸಿದ್ದರಾಮಯ್ಯ ಶಾಲೆಗೆ ಅವಕಾಶ ಯಾಕಿಲ್ಲ, ಯಾಕೆ ಅವಕಾಶ ಕೊಡೋದಿಲ್ಲ? ಆದೇಶ ಪ್ರತಿಯಲ್ಲಿ ಅದೇನು ಕಂಡುಕೊಂಡಿಲ್ಲ ಸರ್. ಬಿಡಿ. ಆದ್ರೆ ನಾನು ನೋಡಿ, ಸಿದ್ದರಾಮಯ್ಯ ಯಾರು ಸರ್? ಮುಖ್ಯಮಂತ್ರಿ ಅಲ್ವಾ? ಮುಖ್ಯಮಂತ್ರಿಗಳು. ಮತ್ತೆ ಅವ್ರು ಹೇಳದ್ಮೇಲೆ ಇನ್ನೇನ್ ಸರ್? ನೋಡಿ, ಅವರು ವಿಚಾರದಲ್ಲಿ ಏನೋ ಇರ್ಬೋದು, ಆದರೆ ಅಧಿಕೃತವಾದ ಆದೇಶ ಪ್ರತಿಯಲ್ಲಿ ಕೇಸರಿ ಅನ್ನೋದನ್ನ ಮೆನ್ಷನ್ ಮಾಡಿರೋದಿಲ್ಲ. ಕೇಸರಿ ಅಂತ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ? ಆದೇಶ ಓದಿ ಆದೇಶ ದಿಲೀಪ್ ಸರ್, ಎಸ್ ನೋಡಿ ಅವರಿಗೆ ಮಾಯಂತೇಶ್ ಸರ್ ಬಹಳ ಸೀನಿಯರ್ ಇದ್ದಾರೆ. ನೆನ್ನೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ಮಧು ಬಂಗಾರಪ್ಪ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಸಹ ಕ್ಲಿಯರ್ ಆಗಿ ಹೇಳಿದ್ದಾರೆ, ಕೇಸರಿ ಶಾಲೆಗಳಿಗೆ ಅವಕಾಶ ಇಲ್ಲ ಅಂತೆಲ್ಲ ಹೇಳಿದ್ದಾರೆ. ದಯಮಾಡಿ ಆದೇಶ ಪ್ರತಿಯನ್ನು ತರಿಸಿ, ಆದೇಶ ಪ್ರತಿಯನ್ನು ತರಿಸಿ. ಮುಖ್ಯಮಂತ್ರಿಗಳಂಗಾರೆ ಮಾತನ್ನು ವಾಪಸ್ ತೆಗೆದುಕೊಳ್ತಾರ? ದಿಲೀಪ್ ಸರ್ ವಿಚಾರ ಇಷ್ಟ. ಇನ್ನೊಂದು ಪ್ರಶ್ನೆ ಇದೆ ದಿಲೀಪ್ ಸರ್, ಒಂದೇ ನಿಮಿಷ, ಇನ್ನೊಂದು ಪ್ರಶ್ನೆ ಇದೆ. ಏನು ಅಂತಂದ್ರೆ, ಈ ಸಮಯದಲ್ಲಿ ಹಿಜಾಬ್ ಮತ್ತು ಕೇಸರಿ ಶಾಲೆಗಳನ್ನ ತರುವಂತಹ ವಿಚಾರಗಳು ಯಾಕಾಯ್ತು? ನೀವೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಎಲ್ಲವೂ ತಣ್ಣಗಿದ್ದಂತಹ ಸಮಯ, ಯಾವುದೇ ಶಾಲೆಗಳಲ್ಲಿ ಯಾವುದೇ ಗಲಾಟೆ ಆಗಿರ್ಲಿಲ್ಲ, ಯಾವುದೇ ಕಾಲೇಜುಗಳಲ್ಲಿ ಯಾವುದೇ ಗಲಾಟೆಗಳಾಗಿರ್ಲಿಲ್ಲ. ಈಗ ಯಾಕೆ ಬಂತು? ಸಂಘಟನೆಗಳು ಮುಸಲ್ಮಾನ್ ಸಂಘಟನೆಗಳು ಸಹ ಯಾರು ಸಹ ಕೇಳಿಲ್ಲ, ಯಾರು ಮಾತಾಡಿರ್ಲಿಲ್ಲ, ವಾಪಸ್ ಶಾಲೆಗಳಲ್ಲಿ ಕೇಳಿಲ್ಲ. ಹಿಂದೂ ಸಂಘಟನೆಗಳು ಯಾರು ಸಹ ಕೇಳಿಲ್ಲ, ಯಾರು ಸಹ ತುಟಿಕ್ ಪಿಟಿಕ್ ಅಂದಿಲ್ಲ. ಆದ್ರೆ ಈ ಸಮಯದಲ್ಲಿ ತರ್ತಕ್ಕಂಥ ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ದು, ಒಂದು ಇವ್ರು ಮಾಡ್ತಿರ್ತಕ್ಕಂಥ ಒಂದು ದೊಡ್ಡ ಭ್ರಷ್ಟಾಚಾರ, ಮತ್ತೆ ಇವ್ರು ಮಾಡ್ತಿರ್ತಕ್ಕಂಥದ್ದು ಒಂದು ಮೈಂಡ್ ಡೈವರ್ಷನ್ ಮಾಡಬೇಕು. ಏನು, ದಾವಣಗೆರೆನಲ್ಲಿ ಮುಸಲ್ಮಾನರು ಇವ್ರ ಮೇಲೆ ಬಂದೂಕ ಹಿಡ್ಕೊಂಡು ನಿಂತಿದ್ದಾರೆ, ಮುಸಲ್ಮಾನರು ಇವ್ರ ಮೇಲೆ ಕಲ್ಲು ಹಿಡ್ಕೊಂತಿದ್ದಾರೆ, ಕಲ್ಲೊಡಿಲಿಕ್ಕೆ. ಇವ್ರೇನ್ ಮಾಡಿದ್ದಾರೆ, ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಘಟಕವನ್ನೇ ನಿಷ್ಕ್ರಿಯಗೊಳಿಸ್ಬಿಟ್ಟಿದ್ದಾರೆ. ಅಬ್ದುಲ್ ಜಬ್ಬಾರ್ ಇರ್ಬೋದು, ತುಂಬಾ ಜನರನ್ನ ಇವರು ರಾಜೀನಾಮೆ ಇವರೇ ಕಿತ್ತಾಕ್ಬಿಟ್ಟಿದ್ದಾರೆ. ಮುಸಲ್ಮಾನ್ ಸಮುದಾಯವನ್ನ ತೃಪ್ತಿಪಡಿಸ್ಲಿಕ್ಕೆ, ಮುಸಲ್ಮಾನ್ ಸಮುದಾಯವನ್ನ ಸಮಾಧಾನ ಪಡಿಸ್ಲಿಕ್ಕೆ, ಈ ಒಂದು ಬೆಂಕಿಯನ್ನ ಹಚ್ಲಿಕ್ಕೆ ಶಾಲಾ ಮಕ್ಕಳುಗಳನ್ನ ಬಳಸ್ಕೊಳ್ತಕ್ಕಂತ ನೀಚ ಮಟ್ಟಕ್ಕೆ ಸರ್ಕಾರ ಹೋಗಿದೆ. ಮುಖ್ಯಮಂತ್ರಿಗಳನ್ನ ಪಡೆದಿರೋದಕ್ಕೆ ನಾವು ಓಕೆ, ಎಸ್, ಒಂದೇ ನಿಮಿಷ. ಈಗ ಸ್ಟುಡಿಯೋಕ್ಕೆ ತಿಮ್ಮೇಗೌಡರು JDS ನ ವಕ್ತಾರರು ಬಂದು ಜಾಯ್ನ್ ಆಗಿದ್ದಾರೆ. ಹಾಗೆ ಲೈವ್ ನಲ್ಲಿ ಭರತ್ ಶೆಟ್ಟಿ ಅವರು ಕೂಡ ಬರ್ತಾ ಇರುವಂತದ್ದು. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ವಿಚಾರ ಇಷ್ಟೇ, ಇವತ್ತು ಮಾತನಾಡ್ತಾ ಇರುವಂತದ್ದು ಹಿಜಾಬ್ಗೆ ಕೊಟ್ಟಿರುವಂತಹ ಪರ್ಮಿಷನ್ ಯಾಕೆ ಕೇಸರಿ ಶಾಲೆಗೆ ಇಲ್ಲ ಅಂತ ಹೇಳಿ ಏನ್ ಹೇಳ್ತೀರಿ ಭರತ್ ಶೆಟ್ಟಿ ಅವರೇ? ನೋಡಿ, ದಿಲೀಪ್ ಅವರು ಸಂಪೂರ್ಣವಾಗಿ ವೀಕ್ಷಣೆ ಮಾಡ್ತಿದ್ದೆ, ತುಂಬಾ ಅರ್ಥಗರ್ಭಿತವಾಗಿ ಹೇಳಿದ್ರು. ಯಾಕಂದ್ರೆ ಶಾಲೆಗಳಲ್ಲಿ ಕಲಿಸ್ಬೇಕಾಗಿರೋದು ಮೊದಲ ಪಾಠ ಏನಂದ್ರೆ ನಾವೆಲ್ಲ ಸರಿಸಮಾನರು, ಇಲ್ಲಿ ಯಾವುದೇ ರೀತಿಯ ಭೇದ ಭಾವಗಳು ಇರಬಾರ್ದು ಅನ್ನೋದು ಮಕ್ಕಳಿಗೆ ಒಂದು ಫೌಂಡೇಶನ್ ಲೆವೆಲ್ ಇಂದ ಹಾಕೋ ಬರ್ಬೇಕು. ನೀವು ಅಲ್ಲೇ ತಾರತಮ್ಯಗಳನ್ನ ಕಲ್ಸ್ಕೊ ಬಂದ್ರೆ ಅವ್ರಿಗೆ ಒಂದು ವಿಭಿನ್ನ ಆಗುತ್ತೆ. ನಾವು ಸ್ಪೆಷಲ್ ಅಪ್ಪ, ನಮಗೆ ಈ ದೇಶದ ಕಾನೂನಿಗೆ ಬೆಲೆ ಕೊಡೋಂಗಿಲ್ಲ, ಈ ದೇಶದ ಒಂದು ಶಿಕ್ಷಣದ ಇಲಾಖೆಯಲ್ಲಿ ನಮಗೆ ಸ್ಪೆಷಲ್ ಆಗಿ ಎಂಟ್ರಿ, VIP ಎಂಟ್ರಿ ಸಿಗುತ್ತೆ. ನಾವು ಮನೇಲಿ ಯಾವ ಬಟ್ಟೆಗಳನ್ನ ಧರಿಸ್ಕೊಂತೀವಿ ಆ ಬಟ್ಟೆಗಳಲ್ಲಿ ಬರ್ಬೋದು, ಯೂನಿಫಾರ್ಮ್ ಧರಿಸಂಗಿಲ್ಲ, ಅದ್ರ ಮೇಲೆ ಯಾವ್ದಾದ್ರು ಧರಿಸ್ಕೊ ಬರ್ಬೋದು. ನಾವು ಮೈಂಡ್ ಸೆಟ್ ಮಾಡಿದ್ರೆ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಕಾನೂನಿಗೆ ಎಲ್ಲಿ ಗೌರವ ಕೊಡ್ತಾರೆ? ಇಲ್ಲ, ಇವರು ಮೊದ್ಲಿಂದ ನಮ್ಗೆ ಬೆಳೀತಾ ಬರುವಾಗ ನಮ್ಗೆ VIP ಟ್ರೀಟ್ಮೆಂಟೇ ಬೇಕು, ನಾವು ಆಡಿದ್ದೇ ಆಟ, ನಾವು ಮಾಡಿದ್ದೇ ಎಲ್ಲ ಕೆಲಸಗಳು ಅನ್ನೋ ನಿಟ್ಟಿನಲ್ಲಿ ಮನಸ್ಥಿತಿಗಳು ಮಕ್ಳ ಮೇಲೆ ದಬ್ಬಾಳಿಕೆಯಿಂದ ಏರಪಟ್ರೆ ಅವ್ರು ಬೆಳೀತಾ ಸಮಾಜಕ್ಕೆ ಮಾದರಿ ಆಗಲ್ಲ. ಅವ್ರು ಇಷ್ಟ ಬಂದಾಗೆ ಸಮಾಜ ತಿರುಗಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಬೆಳೀತಾರೆ. ಇದಾಗಬಾರ್ದು. ಎಲ್ಲಾ ಶಾಲೆಗಳಲ್ಲೂ ಯೂನಿಫಾರ್ಮ್ ಬಳಕೆ ಮಾಡೋದು ಯಾವ್ದಕ್ಕೆ ಅಂದ್ರೆ
ನಾವು ಬಡವರು ಬಲ್ಲಿಗರು ಎಲ್ಲ ಒಂದೇ. ಇಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಯಾವ್ದು ಬರಲ್ಲ. ನಾವೆಲ್ಲ ವಿದ್ಯಾರ್ಥಿಗಳು ಈ ಭಾರತೀಯ ನೆಲದಲ್ಲಿ ಹುಟ್ಟಿರುವಂತ ಭಾರತಾಂಬೆಯ ಮಕ್ಕಳು ಅನ್ನೋ ಮನಸ್ಥಿತಿ ಬೆಳಿಬೇಕು. ಈಗ ಇದನ್ನ ನೀವು ಒಪ್ಕೊಳ್ಳೋದಿಲ್ಲ, ಹಿಜಾಬ್ ಹಾಕೊಂಡು ಅವ್ರು ಬಂದ್ ಕೂತ್ಕೊಳ್ಳೋದ್ ನೀವು ಒಪ್ಕೊಳ್ಳೋದಿಲ್ಲ. ಕೆಲವೊಂದಿಷ್ಟು ಜನ ಏನ್ ಹೇಳ್ತಾರೆ ಅಂತಂದ್ರೆ, ಹಿಜಾಬ್ನ ಯಾಕೆ ನೋಡ್ತೀರಾ, ಆ ಮಕ್ಕಳಲ್ಲಿ ಬರೋದು ಕಲೀಲಿಕ್ಕಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ನೀವ್ ಯಾಕೆ ಹಿಜಾಬ್ ನಮ್ಮ ಮಕ್ಕಳನ್ನು ಕಲಿಯಕ್ಕೆ ಹೋಗೋದು ಕೇಸರಿ ಶಾಲ್ ಅವಕಾಶ ಮಾಡ್ಕೊಡಿ, ಕೇಸರಿ ಶಾಲ್ಗಳನ್ನ ಅವಕಾಶ ಮಾಡ್ಕೊಡಿ. ಯಾಕೆ ಮಾಡ್ಕೊಡಲ್ಲ ನೀವು? ನಾವು ಕಲಿಯಕ್ಕೆ ಹೋಗ್ತೀವಿ. ಮಹಾಂತೇಶ್ ಹಟ್ಟಿ ಅವರು ಹೇಳ್ತಾ ಇದ್ರು, ಒಂದ್ ನಿಮಿಷ, ಮಹಾಂತೇಶ್ ಹಟ್ಟಿ ಅವರು ಹೇಳ್ತಾ ಇದ್ರು, ಎಲ್ಲೂ ಕೂಡ ಬರ್ಕೊಂಡಿಲ್ಲ. ಸಿದ್ದರಾಮಯ್ಯ ಅವ್ರು ಬೈಟ್ ಕೊಟ್ಟಿದ್ ಮಾತ್ರ, ಅವ್ರು ಯಾವ ತಲೆಯಲ್ಲಿ ಕೊಟ್ರು ಗೊತ್ತಿಲ್ಲ, ಬಟ್ ಎಲ್ಲೂ ಕೂಡ ಬರ್ಕೊಂಡಿಲ್ಲ, ಯಾವುದೇ ಪ್ರತಿ ಇಲ್ಲ. ಏನು ಅಂತಂದ್ರೆ ಕೇಸರಿ ಶಾಲ್ ಹಾಕೊಂಡು ಹೋಗ್ಬಹುದು ಅಥವಾ ಹೋಗ್ಬಾರ್ದು ಅನ್ನೋದೆಲ್ಲೋ ಬರ್ಕೊಂಡಿಲ್ಲ ಅಂತಾರೆ. ಒಪ್ಕೊಳ್ತೀರಿ?